ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ಸಿಪಿ ಯೋಗೀಶ್ವರ್ ವಾಗ್ದಾಳಿ ಮಾಡಿದ್ದಾರೆ. ಈಗ ಚುನಾವಣೆ ಸಮಯದಲ್ಲಿ ಮಾತ್ರ ಚನ್ನಪಟ್ಟಣ ನೆನಪಾಯ್ತೇನ್ರಿ ನಿಮಗೆ? ಚನ್ನಪಟ್ಟಣ ಜನ ಬುದ್ಧಿವಂತರಿದ್ದಾರೆ ಸ್ವಾಮಿ, ಇಂತಹ ನಾಟಕಗಳು ಆಡ್ತಾ ಇದ್ದೀರಲ್ಲ ನೀವು, ನಮ್ಮ ಜನ ಸರಿಯಾಗಿ ಉತ್ತರ ಕೊಡ್ತಾರೆ ನೋಡ್ತಾ ಇರಿ ಅಂತ ಚನ್ನಪಟ್ಟಣದಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ಸಿಪಿ ಯೋಗೀಶ್ವರ್ ವಾಗ್ದಾಳಿ ಮಾಡಿದ್ದಾರೆ. ಉಪಚುನಾವಣೆಗೆ ಹಾಗಾದ್ರೆ ತಂದು ಈಗ ಹಾಕಿ, ಈಗ ಚನ್ನಪಟ್ಟಣಕ್ಕೆ ನಿಮ್ಮ ಕೊಡುಗೆ ಏನಿದೆ ಇಲ್ಲಿ ತನಕ? ಉಪಚುನಾವಣೆನ ಮಾಡ್ರಿ ಆಯ್ತು. ಈಗ ಒಂದು ವರ್ಷದಿಂದ ಏನು ಮಾಡಲಿಲ್ವಾ ಚನ್ನಪಟ್ಟಣಕ್ಕೆ? ಅಲ್ಲ, ಅವ್ರು ಖಾಲಿ ಮಾಡೋದು, ಖಾಲಿ ಫಿಲಪ್ ಮಾಡೋದು ಜನ ತಾನೆ, ಅವ್ರೇನು ಮಾಡಲ್ವ? ಆಯ್ಕೆ ಮಾಡ್ಬೇಕಾಗಿರೋ ಜನಸಾಮಾನ್ಯ ತಾನೆ. ಅನುದಾನ ರೀ, ಈಗ ಹಿಂದೆ ಕುಮಾರಸ್ವಾಮಿ ಅವರು ನಾವು ಕಿತ್ತಾಡಿದ್ವಿ, ಬಸವರಾಜ ಬೊಮ್ಮಾಯಿ ಇದ್ದಾಗ ನಾವು 100 ಕೋಟಿ ಅವ್ರು 100 ಕೋಟಿ ಅನುದಾನ ತಂದ್ವಿ, ಮನೆ ಬಂದ್ವಿ 5,000ನ ಮನೆನ ಗ್ರಾಮ ಪಂಚಾಯತಿಗಳು ಹಂಚಿದ್ವಿ, ಗ್ರಾಮ ಪಂಚಾಯತಿ ತಂದು ಕೊಟ್ವಿ. ಗ್ರಾಮ ಪಂಚಾಯತಿಲಿ ಎಲ್ಲೆಲ್ಲಿ ನಿವೇಶನ ರೈತರಿದ್ದಾರೆ ಅವ್ರಿಗೆಲ್ಲ ಹಂಚಿದ್ರು. ಒಂದು ಸಿಸ್ಟಮ್ ಇದೆ ಕೆಲಸ ಮಾಡಲಿಕ್ಕೆ. ಸಿಸ್ಟಮ್ ಬಿಟ್ಟು ಅವರೇ ಬಂದು ಏನು ಮಾಡೋಕ್ಕಾಗಲ್ಲ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಸಿಸ್ಟಮೆಟಿಕ್ ಆಗಿ ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಮಾಡ್ತಾರೆ. ಹಾಗಾಗಿ ಅವ್ರ ಅನುದಾನ ಬಿಡುಗಡೆ ಮಾಡಿದ್ರೆ ಉಪಮುಖ್ಯಮಂತ್ರಿಯಾಗಿ ಚನ್ನಪಟ್ಟಣಕ್ಕೆ ಉಪಚುನಾವಣೆಗೆ 1,000 ಕೋಟಿ ಕೊಡ್ಲಿ. ಅದಕ್ಕೆ ಅವರೇ ಖುದ್ದಾಗಿ ಅರ್ಜಿ ತಗೊಂಡು ನಾನು ಕೆಲಸ ಮಾಡ್ತೀನಿ ಅಂತ, ಇದೆಲ್ಲ ಜನಗಳಿಗೆ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಈ ಥರ ಸುಳ್ಳು ಆಶ್ವಾಸನೆ ಭರವಸೆಗಳನ್ನ ಕೊಟ್ಟು ಇಷ್ಟು ದಿನ ಮೂರ್ಖರು ಮಾಡಿದಿರಿ, ತಿರ್ಗಾ ಮೂರ್ಖರು ಮಾಡೋ ಪ್ರಯತ್ನ ಮಾಡಬೇಡಿ ಅಂತ ಅಷ್ಟೇ. ಉಪಚುನಾವಣೆಗೆ ಹಾಗಾದ್ರೆ ತಂದು ಈಗ ಹಾಕಿ, ಈಗ ಚನ್ನಪಟ್ಟಣಕ್ಕೆ ನಿಮ್ಮ